ಮಕ್ಕಳ ಪಿಕ್ಚರು. ಈಗ ಇದು ಸ್ಕೂಲ್ ಲೀಡರ್ ಅಂತೇಳಿ ಕಟ್ಪಾಡಿಯ ಶಾಲೆಯ 75 ವರ್ಷ ಆಯಿತು ಆ ಶಾಲೆಗೆ. ಆ ಶಾಲೆಯಲ್ಲಿ ಕಂಪ್ಲೀಟ್ ಈ ಮಕ್ಕಳು ಸಾಧಾರಣ 120 ಮಕ್ಕಳು ಆ ಶಾಲೆಯದು ಹಾಗೂ ನಿಯರ್ ಬೈ ಎಲ್ಲ ಮೊದಲಾಗಿ ಈ ಸ್ಕ್ರೀನಲ್ಲಿ ಬರುವವರು ಅವರೊಟ್ಟಿಗೆ ಸೇರಿ ಒಂದು ಶಾಲೆಯ ಒಂದು ಚಿತ್ರೀಕರಣವನ್ನು ಕಟ್ಪಾಡಿಯಲ್ಲಿ ಮಾಡಿದ್ದೇವೆ. ಹಾಡು ಕೂಡ ಈಗಾಗಲೇ ಸ್ವಲ್ಪ ವೈರಲ್ ಆಗಿದೆ. ಈಗ ಆ ಹಾಡಿಗೆ ನಾವೊಂದು ಡಿಸೈಡ್ ಮಾಡಿದ್ದೇವೆ, ಒಂದು 25ನೇ ತಾರೀಕಿನ ಒಳಗೆ ವೈರಲ್ ಆಗಿ ಯಾರು ಹೈಯೆಸ್ಟ್ ಲೈಕ್ ಮಾಡ್ತಾರೋ ಅವರಿಗೆ ಮೊದಲ ಬಹುಮಾನ 25,000, ಎರಡನೇದು 10,000 ಮತ್ತು 5,000 ಹೀಗೆ 3 ಈಗಾಗಲೇ ಅನೌನ್ಸ್ ಮಾಡಿದ್ದೇವೆ. ಈ ಪಿಕ್ಚರ್ ಸಾಧಾರಣ ಏಪ್ರಿಲ್ 11 ಅಥವಾ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡುವ ಒಂದು ಏಮನ್ನು ಇಟ್ಕೊಂಡಿದ್ದೇವೆ. ಇದಕ್ಕಾಗಿ ನಮ್ಮ ಈಗಾಗಲೇ ಇಲ್ಲಿ ರಜಕ್ ಪುತ್ತೂರ್ ಅವರು ಈ ಚಿತ್ರೀಕರಣದ ಪೂರ್ಣ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಅವರ ಪಿಕ್ಚರಿಗೆ ಮುಂಚಿನ ಪಿಕ್ಚರಿಗೆ ಈಗಾಗಲೇ ನಮಗೆ ಗೊತ್ತಿರುವಂತೆ ರಾಜ್ಯ ಪ್ರಶಸ್ತಿ ಬಂದಿದೆ ಅವರಿಗೆ. ಅದು ಈ ಪೆನ್ಸಿಲ್ ಬಾಕ್ಸ್ ಹೇಳುವ ಒಂದು ಪಿಕ್ಚರನ್ನು ಮಾಡಿದರು. ಅದಕ್ಕೆ ಈಗಾಗಲೇ ಗೀತ ರಚನೆಯ ಬಗ್ಗೆ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಇದು ಕೂಡ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದು ನಮ್ಮ ಏನು ಸನ್ ಮ್ಯಾಟ್ರಿಕ್ಸ್ ಮ್ಯೂಸಿಕ್ ಇದರ ಅಡಿಯಲ್ಲಿ ಈ ಒಂದು ಚಾನಲ್ ಕೂಡ ಇದೆ. ಅದರ ಪ್ರಕಾರ ನಾವು ಇಷ್ಟವರೆಗೆ ಮಕ್ಕಳ ಚಿತ್ರವನ್ನೇ ಹೆಚ್ಚು ಬಿಂಬಿಸಿ ಮಾಡಿದ್ದೇವೆ. ಈ ಪಿಕ್ಚರ್ ಅಂತೂ ಈಗ 75 ವರ್ಷ ಆಗಿರುವ ಆ ಶಾಲೆಗೆ ಅಲ್ಲಿ ಈಗ ನಾವು ಮಾಡುವಾಗ ಅದು ಬೇರೆ ರೀತಿ ಇತ್ತು, ಈಗ ರಿನೋವೇಷನಲ್ಲಿ ಆಗಿದೆ. ಈ ನೆನಪಿಗಾಗಿ ಓಲ್ಡ್ ಸ್ಟೂಡೆಂಟ್ ಹಲವಾರು ಸಾವಿರಾರು ಜನ ಇದ್ದಾರೆ. ಇದಕ್ಕೆ ಎಲ್ಲರ ಸಹಕಾರ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಈ ಪಿಕ್ಚರನ್ನು ಹೆಚ್ಚು ಜನ ಮುಟ್ಟಿಸುವಲ್ಲಿ ತಮ್ಮೆಲ್ಲರ ಸಹಕಾರ ಎಲ್ಲ ಪತ್ರಕರ್ತ ಮತ್ತು ತಮ್ಮ ಮಾಧ್ಯಮದಲ್ಲಿ ಕೇಳಿಕೊಳ್ಳೋದಂದರೆ ಇದನ್ನು ಹೆಚ್ಚು ಪ್ರಚಾರ ಮಾಡಿ ತಮ್ಮಿಂದ ಸಹಕಾರ ಮಾಡಿ, ಒಳ್ಳೆಯ ವಿಷಯ ಇರುವುದರಿಂದ ಇದನ್ನು ಮುಟ್ಟಿಸುವ ಸಹಕಾರ ತಮ್ಮಿಂದ ಎಲ್ಲ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಿನ್ನೆ ಶಿವಾನಂದ್ ಅವರು ಮಸ್ಕತ್ತಿಂದ ಬಂದಿದ್ದಾರೆ. ಮೊದಲು ಈ ಮಸ್ಕತ್ತಲ್ಲಿ ಕೂಡ ಅಲ್ಲಿಯ ಸಂಘಟನೆ ಒಟ್ಟಿಗೆ ಮಾತಾಡಿ ಈಗಾಗಲೇ ರಿಲೀಸ್ ಮಾಡೋ ಒಂದು ಜವಾಬ್ದಾರಿಯನ್ನು ಅವರು ತಗೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಹಾಗೆ ಇದರ ಬಗ್ಗೆ ನಮ್ಮ ಡೈರೆಕ್ಟರ್ ಅವರು ಕೂಡ ಇದ್ದಾರೆ, ಪ್ರೊಡ್ಯೂಸರು. ಆ್ಯಕ್ಟ್ ಮಾಡಿದ 3 ಮುತ್ತು ನಾಟಕದ ನಾಗೇಶ್ ಕಾಮತ್ ಇವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಇವರು ಕೂಡ ಸಪೋರ್ಟ್ ಆಗಿ ಪ್ರೊಡ್ಯೂಸರ್ ಆಗಿದ್ದಾರೆ. ಈಗಾಗಲೇ ಬಾಲಕೃಷ್ಣ ಶೆಟ್ಟಿಯವರು ತಮ್ಗೆ ಗೊತ್ತಿರ್ಬೋದು, ಇದರ ರಿಲೀಸ್ ಮಾಡೋ ಜವಾಬ್ದಾರಿಯನ್ನು ಅವರು ತಗೊಂಡಿದ್ದಾರೆ. ಇದರ ಬಗ್ಗೆ 2 ಮಾತು ಕೂಡ ನಮ್ಮ ರಜಕ್ ಪುತ್ತೂರ್ ಅವರು ಕೇಳ್ಕೊಳ್ತೇನೆ. ರಜಕ್ ಪುತ್ತೂರ್ ಅಂತ, ಇದು ಸ್ವತಂತ್ರ ನಿರ್ದೇಶಕನಾಗಿ ನನ್ನ 2ನೇ ಸಿನಿಮಾ. ಮುಂಚೆದ್ದು ಪೆನ್ಸಿಲ್ ಬಾಕ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಸರ್ ಹೇಳಿದಾಗೆ ಅದರ ಬೆಸ್ಟ್ ಲಿರಿಕ್ಸಿಗೆ ನನಗೆ 2019 ಸಾಲಿನೊಂದು ಬೆಸ್ಟ್ ಲಿರಿಕಿಸ್ಟ್ ಅವಾರ್ಡ್ ಕೂಡ ಬಂತು. ಅದಕ್ಕಿಂತ ಮುಂಚೆ 4-5 ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೆ. ಇದು ಸ್ಕೂಲ್ ಲೀಡರ್ ಅಂತ, ಅಂದರೆ ಸ್ಕೂಲಲ್ಲಿ ನಡೆಯುವ ಒಂದು ಎಲೆಕ್ಷನ್ನ ಬಗ್ಗೆ ನಡೆಯುವಂಥ ಒಂದು ಕಾನ್ಸೆಪ್ಟು. ಈ ಸಿನಿಮಾದಲ್ಲಿ 120ಕ್ಕೂ ಹೆಚ್ಚು ಮಕ್ಕಳು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ತುಳು ಸಿನಿಮಾದ ಅರವಿಂದ್ ಬೋಳರು, ಆಮೇಲೆ ಭೋಜರಾಜ್ ವಾಮಂಜೂರು ಸಾರು, ಆಮೇಲೆ ನಮ್ಮ ದೀಪಕ್ ರೈ ಪಾಣಜೆ, ಆಮೇಲೆ ಕನ್ನಡ ಸೀನಿಯರ್ ಆರ್ಟಿಸ್ಟ್ ರಮೇಶ್ ಭಟ್ ಮುಂತಾದವರು ಎಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೇವೆ. ಲಾಸ್ಟ್ ಟೈಮು ಪೆನ್ಸಿಲ್ ಬಾಕ್ಸ್ ಸಿನಿಮಾ ಮಾಡಿದಾಗ ಕೂಡ ನಿಮ್ಮದು ಮಾಧ್ಯಮದವರ ಸಹಕಾರ ನಮಗೆ ತುಂಬ ಇತ್ತು. ಸಿನಿಮಾ ಹಿಟ್ ಕೂಡ ಆಗಿತ್ತು, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಸೊ ಅದೇ ರೀತಿ ಈ ಸಿನಿಮಾ ಕೂಡ ನಿಮ್ಮೆಲ್ಲರೂ ಕೂಡ ಸಹಕಾರ ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.